ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಶುಭವಾಗಲಿ. ಮಿಥುನ ರಾಶಿಯವರಿಗೆ ಹೇಗಿದೆ ಜನವರಿ ತಿಂಗಳು 2024ನೇ ಇಸ್ವಿ ಎಂಬುದನ್ನು ಗಮನಿಸೋಣ. ನೂತನ ಆಂಗ್ಲ ವರ್ಷದ ಆರಂಭದ ಮೊದಲ ತಿಂಗಳು, ಹಾಗಾಗಿ ಏನೇನಿದೆ, ಏನಾದರೂ ಶುಭವಾಗುತ್ತಾ ಎಂಬುದನ್ನೆಲ್ಲ ನಾವು ಗಮನಿಸೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಆರ್ದ್ರಾ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ ಮತ್ತು ಶುಭವಾದಂಥ ದಿನಾಂಕಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಬೇರೆ ರೀತಿಯಾದಂಥ ಫಲಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸರ್ವಕಾಲೀನ ಇದೇ ಸಂಪೂರ್ಣ ಹೇಳುವಂಥ ತೀರ್ಮಾನ ಬೇಡ. ಗೋಚಾರದಲ್ಲಿರುವಂಥ ಗ್ರಹಗಳನ್ನು ನೋಡಿ ನಿಮಗೆ ಸ್ವಲ್ಪ ಒಳ್ಳೆ ರೀತಿಯಾದಂಥ ಫಲಗಳನ್ನು, ಕೆಟ್ಟ ರೀತಿಯಾದಂಥ ಫಲಗಳು ಏನಿದೆ ಎಂಬುದನ್ನು ಶುಭಾಶುಭ ಫಲಗಳನ್ನು ಹೇಳುವಂತಹ ಒಂದು ವಿಡಿಯೋ ಇದು. ಹಾಗೆ ನಮ್ಮದು ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡೋಣ ಗ್ರಹಸ್ಥಿತಿ ಹೇಗಿದೆ. ಮಿಥುನ ರಾಶಿಯವರಿಗೆ ನೋಡಿ, ರಾಹು ದಶಮಕ್ಕೆ ಬಂದಿದ್ದಾನೆ. ಏಕಾದಶಿಯಲ್ಲಿರುವಂತಹ ರಾಹು, ಗುರು ಮತ್ತು ರಾಹು ಎರಡೂ ಗ್ರಹಗಳು ಒಟ್ಟಿಗೆ ಇರುವಂಥದ್ದು ಚೇಂಜ್ ಆಗಿದೆ. ಅಲ್ಲಿಗೆ ಗುರು ಚಾಂಡಾಲ ಯೋಗ ಹೇಳುವಂಥದ್ದು ನೀವು ಒಂದು ಹಂತಕ್ಕೆ ಮುಗಿದಿದೆ. ಏಕಾದಶದ ಗುರು ಮತ್ತು ಇನ್ನು ಚತುರ್ಥದ ಕೇತು, ಹಾಗೆ ಷಷ್ಠದ ಶುಕ್ರ, ಸಪ್ತಮ ರಾಶಿಯಲ್ಲಿ ರವಿ, ಕುಜ, ಬುಧರು ಸಪ್ತಮ ರಾಶಿಯಲ್ಲಿ, ಹಾಗೆ ನವಮದಲ್ಲಿ ಶನಿ ಇದ್ದಾನೆ. ಇನ್ನು ದಶಮದ ರಾಹು. ನೋಡಿ, ಈ ಗ್ರಹಸ್ಥಿತಿಯೆಲ್ಲ ನೋಡಲಿಕ್ಕೆ ಹೋದರೆ ನಿಮ್ಗೆ ಬಹಳ ಚೆನ್ನಾಗಿದೆ. ಈ ತಿಂಗಳು ಹೇಳುವಂಥದ್ದು ಬಹಳ ಚೆನ್ನಾಗಿದೆ. ಇನ್ನು ನೋಡಿ, ಷಷ್ಠದಲ್ಲಿರುವಂತಹ ಶುಕ್ರನೂ ಕೂಡ ಅಂತಹ ದುಷ್ಫಲಗಳನ್ನು ಕೊಡುವಂಥ ಗ್ರಹ ಅಲ್ಲ. ಇನ್ನು ಶನಿಯೂ ಕೂಡ ಭಾಗ್ಯದಲ್ಲೇ ಇದ್ದಾನೆ. ಇನ್ನು ರಾಶ್ಯಾಧಿಪತಿ ಬುಧನೂ ಕೂಡ ರವಿ ಜೊತೆಗೆ ಸೇರಿ ಬುಧಾದಿತ್ಯ ಯೋಗ ಆಗಿದೆ. ಹಾಗಾಗಿ ಅದು ಕೂಡ ಬಹಳ ಒಳ್ಳೆಯದಾದಂಥದ್ದೇ. ಸಪ್ತಮದಲ್ಲಿ ರವಿ ಇದ್ದರೂ ಒಳ್ಳೆಯ ಫಲಗಳನ್ನೇ ಗೋಚಾರದಲ್ಲಿ ಹೇಳುತ್ತೆ. ಇನ್ನು ನೋಡೋಣ ಈ ತಿಂಗಳಲ್ಲಿ ಏನಪ್ಪ ವಿಶೇಷ ಅಂತಂದರೆ, 1ನೇದಾಗಿ 4ನೇ ತಾರೀಕಿಗೆ ಕಾಲಭೈರವಾಷ್ಟಮಿ. ಹಾಗಾಗಿ ನೀವು ಕಾಲಭೈರವೇಶ್ವರ ದೇವರನ್ನು ಪೂಜೆ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು. ಹಾಗೆ 9ನೇ ತಾರೀಕಿಗೆ ಮಹಾಪ್ರದೋಷ ಅಂತಿದೆ. 11ನೇ ತಾರೀಕಿಗೆ ಕೇತು ಜಯಂತಿ, ಎಳ್ಳು ಅಮಾವಾಸ್ಯೆ ಅಂತಿದೆ. ಹಾಗೆ ಅನಂತರದಲ್ಲಿ ಸಿಗುವಂಥದ್ದು ನಿಮಗೆ 15ನೇ ತಾರೀಕಿಗೆ ಸಂಕ್ರಾಂತಿ ಇದೆ ನೋಡಿ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಬೆಳಗ್ಗೆ 8:27 ಮೇಲಿದೆ. ಹಾಗೆ 16ನೇ ತಾರೀಕಿಗೆ ತುಳುವ ಷಷ್ಠಿ, 21ಕ್ಕೆ ಸರ್ವೇಶಾಂ ಏಕಾದಶಿ, 23ಕ್ಕೆ ಮಹಾಪ್ರದೋಷ, ಹಾಗೆ 24ಕ್ಕೆ ಶಾಕಂಭರೀ ವ್ರತ, 25ಕ್ಕೆ ಬನದ ಹುಣ್ಣಿಮೆ, ಬನಶಂಕರಿಯನ್ನು ಪೂಜೆ ಮಾಡುವಂಥದ್ದು, ಸತ್ಯನಾರಾಯಣ ವ್ರತವನ್ನು ಮಾಡುವಂಥದ್ದು. ಹೀಗೆ ಒಳ್ಳೆಯ ರೀತಿಯಾದಂಥ ದೇವರ ಪೂಜೆ ಪುನಸ್ಕಾರ, ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಮಯ ಅವಕಾಶ ಎಲ್ಲವೂ ಕೂಡ ಇದೆ ನಿಮಗೆ. ನೋಡೋಣ ಏನೇನು ಮಿಥುನ ರಾಶಿಯವರು ಶುಭವಾಗುತ್ತೆ. ಯಾಕಂದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿ ಎಲ್ಲ ಕೂಡ ಪೂರಕವಾಗೇ ಇದೆ. ನಿಮಗೆ ಸಪೋರ್ಟ್ ಇಲ್ಲದೇ ಇರುವಂತಹ ಗ್ರಹ ಯಾವುದು ಅಂತಂದರೆ ಅಂತಹ ಯಾವುದೇ ತೀರ ತೊಂದರೆಗಳಿಲ್ಲ. ಆದರೆ ಮಿಥುನ ರಾಶಿಯವರು ಬಹಳ ಒದ್ದಾಟ ಮಾಡ್ತಾಯಿದ್ರಿ. ಒಂದು ವಿವಾಹಕ್ಕಿರಬಹುದು, ಅಥವಾ ವಿವಾಹ ಆದಮೇಲಿರಬಹುದು, ಅಥವಾ ಇನ್ನು ಯಾವುದೋ ಒಂದು ದೊಡ್ಡದಾದಂತಹ ಬಿಸ್ನೆಸ್ಸು ಕೆಲಸಗಳನ್ನು ಮಾಡ್ಕೊಂಡಿರ್ತೀರಿ. ಒಂಥರ ಎಲ್ಲವೇ ಒದ್ದಾಡ್ತಾ ಏನೋ ಒಂದು ಯೋಚನೆ, ಚಿಂತೆ, ಟೆನ್ಷನು ಬಹಳ ನಿಮಗೆ ಬರ್ತಾ ಇದೆ ಅಲ್ವಾ. ಹಾಗಾಗಿ ನೋಡೋಣ ಈ ಜನವರಿ ತಿಂಗಳು ಏನೇನು ಕೊಡುತ್ತದೆ ಹೇಳುವುದನ್ನು. 1ನೇದಾಗಿ ಬಹಳ ಮುಖ್ಯವಾಗಿ ಶುಭ ಸುದ್ದಿ, ಶುಭ ಸಮಾಚಾರಗಳೇನಪ್ಪ ಅಂತಂದರೆ, ಭೂಮಿಯ ಅನುಕೂಲತೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಭೂಮಿ 2023ರಲ್ಲಿ ತೆಗೆದುಕೊಂಡ್ರೆ 24ನೇ ಇಸ್ವಿಯಲ್ಲಿ ಏನಾದರೂ ಅದರ ದೊಡ್ಡ ಬದಲಾವಣೆ ಆಗುವಂಥದ್ದು, ಮನೆ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದು, ಅಥವಾ ರಿಜಿಸ್ಟರ್ ಆಗುವಂಥದ್ದು, ಅಥವಾ ಅದರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ. ಹಾಗಾಗಿ ಭೂಮಿಯ ವ್ಯವಸ್ಥೆ ಹೆಚ್ಚಿನದಾದಂತಹ ಬಹಳ ಖುಷಿ ಕೊಡುವಂಥದ್ದಾಗುತ್ತೆ. ಏಕಾದಶಾಧಿಪತಿಯಾದಂತಹ ಕುಜನು ಸಪ್ತಮ ರಾಶಿಯಲ್ಲಿ ನಿಮ್ಮ ರಾಶಿಯೇ ನೋಡ್ತಾ ಇದ್ದಾನೆ. ಹಾಗಾಗಿ ಭೂಮಿಯ ಅವಕಾಶಗಳು ಬಹಳ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಉತ್ತಮವಾದಂಥದ್ದು, ಮತ್ತು ಕಂಪ್ಯೂಟರ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರಿಗೆ ಕೂಡ ಬಹಳ ಶುಭವಾದಂಥ ವಾತಾವರಣಗಳನ್ನೇ ಕೊಡುತ್ತೆ. ಹಾಗೆ ರವಿ ಸಪ್ತಮದಲ್ಲಿದ್ದಾನೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಅಲ್ಪ ಸ್ವಲ್ಪ ಈ ಕೆಲವೊಂದು ಜಂಜಾಟಗಳು ನೋಡಿ. ಬ್ಯಾಂಕಿಗೆ ನಾವು ಅಪ್ಲಿಕೇಶನ್ ಹಾಕಿದ್ದೇವೆ, ಯಾವುದೋ ಒಂದು ಸ್ವಲ್ಪ ಲೋನ್ ಬೇಕು ಅಂತೇಳಿ ಒದ್ದಾಡ್ತಾ ಇರ್ತೀರಿ, ಆದರೆ ಲೋನೇ ಸಿಗ್ತಾ ಇಲ್ಲ. ಯಾವುದೋ ಒಂದು ಕ್ವೈರಿ ಹಾಕಿರ್ತಾರೆ, ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ. ಅಥವಾ ಗೌರ್ಮೆಂಟ್ ಪರ್ಮನೆಂಟ್ ಆಗಬೇಕು ಅಂತೇಳಿ ಒದ್ದಾಡ್ತಾ ಇರ್ತೀರಿ, ಆದರೆ ಪರ್ಮನೆಂಟು ಆಗೋದಿಲ್ಲ, ಸರಿಯಾದಂಥ ದಾರಿಗಳು ಕೂಡ ಆಗೋದಿಲ್ಲ. ಅವಾಗ ಸುಮ್ಮನೆ ಚಿಂತೆ ಮಾಡ್ತಾ ಕೂತ್ಕೊಳ್ತೀರಿ. ಆದರೆ ಈ ತಿಂಗಳಲ್ಲಿ ಬಹಳ ಗೌರ್ಮೆಂಟಿನ ಅಭಿವೃದ್ಧಿ, ಲಾಭಾಂಶಗಳು ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಈ ತಿಂಗಳಲ್ಲಿ ನನಸಾಗುವಂಥ ಸಾಧ್ಯತೆಗಳು ಬಹಳ ಮುಖ್ಯ ಇದೆ.
ಈ ತಿಂಗಳದಲ್ಲ, ಈ ವರ್ಷದಲ್ಲೇ ಆಗುವ ಹಾಗೆ ನೀವು ಪ್ರಯತ್ನ ಮಾಡಿಕೊಳ್ಳಿ. ಯಾತಕ್ಕಪ್ಪ ಅಂತಂದರೆ ನೋಡಿ, ಬಹಳ ಮುಖ್ಯವಾಗಿ ಈ ತಿಂಗಳು ನಿಮಗೆ ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲ 11 ತಿಂಗಳು ಕೂಡ ಬರಬೇಕು. ಆ ಥರ ಒಂದು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಈ ತಿಂಗಳಲ್ಲಿ ಹೀಗೆ ಮಾಡಬೇಕು. ಒಂದು ಫಸ್ಟ್ 6 ತಿಂಗಳಿಗೆ ಪ್ಲ್ಯಾನ್ ಮಾಡಿ, ಈ ಕಡೆ ಒಂದೊಂದು ತಿಂಗಳು ಮಾಡ್ತಾ ಹೋಗಿ. ಹಾಗಾಗಿ ಇದು ಫಸ್ಟು ಫೌಂಡೇಶನ್ ಇದ್ದಾಗ ಬೇಸ್. ಹಾಗಾಗಿ ಅದನ್ನು ಬಹಳ ಗಟ್ಟಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಧಾರ್ಮಿಕವಾದಂತಹ ಮುಖಂಡರಿಗೆ ಬಹಳ ಚೆನ್ನಾಗಿದೆ. ಧಾರ್ಮಿಕವಾದಂಥ ಕೆಲಸ ಕಾರ್ಯದಲ್ಲಿ ನೀವು ಕೂಡ ಭಾಗವಹಿಸುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದು, ದೇವರ ದರ್ಶನ ಪಡೆಯುವಂಥದ್ದು, ಏನೋ ನಿಮ್ಮ ಭಕ್ತಿ ಭಾವನೆಯಿಂದ ದೇವರಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡುವಂಥದ್ದು. ಯಾತಕ್ಕೆ ಅಂತಂದರೆ ಗುರು ಏಕಾದಶಿಯಲ್ಲಿದ್ದಾಗ ನಿಮ್ಮ ಕೈಯಿಂದ ಧಾರ್ಮಿಕವಾದಂಥ ಕೆಲಸಗಳನ್ನು ಮಾಡ್ತಾನೆ. ಯಾವಾಗ ಹೀಗೆ ದಾನಾದಿಗಳನ್ನು ಮಾಡುವಾಗ ಮಾಡ್ತಾನೆ, ಅಥವಾ ಅನಾಥರಿಗೆ ಕಷ್ಟದಲ್ಲಿದ್ದವರು ಸಹಾಯ ಮಾಡುವಾಗ ಮಾಡ್ತಾನೆ. ಮತ್ತು ನಿಮ್ಮ ಮನಸ್ಸು ಬಹಳ ಕನಿಕರವಾಗಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಾಗೆ ಮಾಡ್ತಾನೆ ಭಗವಂತ. ಅದು ಕೂಡ ಒಳ್ಳೆಯದಾದಂಥದ್ದು. ಇನ್ನು ಬುಧ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸಾಗುವ ಹಾಗೆ ಆಗ್ಬೋದು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಓದಿದ್ದು ಸರಿಯಾಗಿ ತಲೆ ಹತ್ತುವುದಿಲ್ಲ, ಎಕ್ಸಾಮ್ ಬೇರೆ ಬಂತು, ಇನ್ನು ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ ಶುರುವಾಗ್ತದೆ, ಏನಪ್ಪ ಅಂತ ಅಂದ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನದಾದಂತಹ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ನಿಮಗೂ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಇವತ್ತು ನಾವು ಬೀಜ ಹಾಕದಂಥ ನಾಳೆಗೆ ಮೊಳಕೆ ಹೊಡೆದು ಗಿಡಾಗಿ ಮರಾಗಿ ಬೆಳೀತದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗೂ ಕೂಡ ಇದೆ. ನೀವು ಬಹಳ ಶ್ರಮಪಟ್ಟು ಓದಿ, ಹಿಂದೆ ಓದೋದಾಗಲ್ಲ. ಇವತ್ತು ಬಹಳ ಸೂಕ್ಷ್ಮವಾಗಿ ಓದಬೇಕು, ಬಹಳ ಕಷ್ಟಪಟ್ಟು ಓದಬೇಕು. ಮತ್ತು ಇವತ್ತು ಟೆಕ್ನಾಲಜಿ ಎಷ್ಟಾಗಿದೆ ಅಂತಂದ್ರೆ ನಾವು ಏನು ತಿಳ್ಕೊಂಡ್ರೂ ಕೂಡ ಇನ್ನೂ ಎಷ್ಟು ಓದಿದ್ರೂ ಕೂಡ ಕಡಿಮೆ, ನಮಗೆ ಗೊತ್ತಿರುವಂಥದ್ದು ಅಲ್ಪ ಸ್ವಲ್ಪ ಆಗಿಬಿಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದೋ ಪ್ರಯತ್ನ ಮಾಡಿ. ಅಂದರೆ ಶನಿಯಿಂದ ಚಿಂತನೆ ಮಾಡುವಂಥದ್ದು ಸ್ವಲ್ಪ ವಾಹನದ ಸೌಕರ್ಯಗಳು, ಹಳೆ ವಾಹನ ಏನಾದರೂ ತೊಂದರೆ ಆದರೂ ಹೊಸ ವಾಹನ ತೆಗೆದುಕೊಳ್ಳುವಂಥದ್ದು, ಅಥವಾ ಹೊಸ ವಾಹನದಲ್ಲಿ ಏನಾದರೂ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು. ಮತ್ತು ವ್ಯಾಜ್ಯ ನೋಡಿ, ಏನಾದರೂ ಡೈವರ್ಸ್ ಕೇಸ್ ಕೋರ್ಟಲ್ಲಿದ್ದರೆ ಅಥವಾ ನಿಮ್ಮ ಸಾಂಸಾರಿಕವಾದಂಥ ಸಮಸ್ಯೆಗಳಿದ್ದರೆ ಅದೇನೋ ಒಂದು ಇತ್ಯರ್ಥ ಆಗುವಂಥದ್ದು. ಮತ್ತು ಭೂಮಿ ಸಂಬಂಧವಾದಂಥ ಕಿರಿಕಿರಿಗಳೆಲ್ಲ ಇದ್ದರೆ ಬಗೆಹರಿಯುವಂಥ ಸಾಧ್ಯತೆಗಳಾಗುತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ವಿವಾಹಕ್ಕೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಬರ್ತದೆ. ವಿವಾಹ ಮಾಡ್ಕೊಳ್ಳುವಂಥದ್ದು, ವಿವಾಹಕ್ಕೆ ಓಡಾಡುವಂಥದ್ದು, ವಿವಾಹಕ್ಕೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ನೀವು ಬರುವ ಹಾಗಾಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಎಲ್ಲ ಕಡೆ ಕೂಡ ಗೆಲ್ಲುವಂತಹ ಪ್ರಯತ್ನ ಆಗುತ್ತೆ. ನೋಡಿ, ಎಷ್ಟೋ ಸಲ ನಾವು ನೋಡ್ತೇವೆ, ಎಲ್ಲಿ ಹೋದರೂ ಕೂಡ ಸೋಲು, ಎಲ್ಲಿ ಹೋದರೂ ಕೂಡ ಚಿಂತೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಗೆಲ್ಲುವಂತಹ ಪ್ರಯತ್ನ, ಗೆಲ್ಲುವಂತಹ ಮನಸ್ಥಿತಿಯು ಕೂಡ ನಿಮಗೆ ಬರುತ್ತೆ. ಮತ್ತು ಯಾವುದೋ ಒಂದು ಧಾರ್ಮಿಕವಾದಂತಹ ಗುರುಗಳಿರಬಹುದು, ಸನ್ಯಾಸಿಗಳಿರಬಹುದು, ಮಹಾತ್ಮರಿರಬಹುದು, ಇಂಥವರ ಆಶೀರ್ವಾದವು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಬಹಳ ಇದೆ. ದೈವಿ ಬಲ ಬಹಳ ಮುಖ್ಯವಾಗಿದೆ ನಿಮಗೆ. ಹಾಗಾಗಿ ಆ ದೈವಿ ಬಲವೇ ಎಲ್ಲ ರೀತಿಯಾಗಿ ನಿಮ್ಗೆ ಒಳ್ಳೆಯದು ಮಾಡ್ತಾ ಬರ್ತದೆ, ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಮತ್ತು ಸ್ವಲ್ಪ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಣ್ಣು ತರಕಾರಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಕೃಷಿಕರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ನೋಡಿ, ಸಂಕ್ರಾಂತಿ ಇದೆ, ಸಂಕ್ರಾಂತಿ ಆಸುಪಾಸಿನಲ್ಲಿ ಅನಂತರದಲ್ಲಿ ಬೆಳೆ ಹಾಕುವಂಥದ್ದು, ಏನಾದರೂ ಜಮೀನು ಇದ್ರೆ ತೆಗೆದುಕೊಳ್ಳುವಂಥದ್ದು. ಕುಜ ಸಪ್ತಮದಲ್ಲಿದ್ದಾನೆ, ಭಾರಿ ಒಳ್ಳೆಯದಾದಂಥದ್ದು. ನಮ್ಮ ಶಾಸ್ತ್ರದಲ್ಲಿ ಕುಜನ ಬಲ ಬಂದಾಗ ತುಂಬ ಒಳ್ಳೆಯದಾಗತ್ತೆ ಹೇಳಿ ಹೇಳ್ತದೆ ಶಾಸ್ತ್ರ. ಭೂಮಿಯ ವ್ಯಾಪಾರ ವ್ಯವಹಾರ ಆವಾವ ಗ್ರಹಗಳು ಬಂದಾಗ ಅದಕ್ಕೆ ಜಾಸ್ತಿ ಆದಂಥ ಸಪೋರ್ಟ್ ಸಿಗುತ್ತೆ. ಈ ತಿಂಗಳಲ್ಲಿ ಜಾಸ್ತಿ ಒಂದು 5ಕ್ಕೆ ಬಲ ಬರಬಹುದು ನಿಮಗೆ. ನೋಡಿ, ನೀವು ಗಮನಿಸಿ, ಒಂದು ಕಾಮೆಂಟು ಕೂಡ ಹಾಕಿ. ಯಾಕಂದರೆ ಇದು ಗೋಚಾರ ಫಲ ಒಂದು ಹಂತಕ್ಕೆ ಸ್ವಲ್ಪ ಜನಕ್ಕೆ ಆಗುತ್ತೆ. ನೋಡಿ, ಇಷ್ಟೆಲ್ಲ ಬದಲಾವಣೆ. ಒಂದು ಗೌರ್ಮೆಂಟಿನ ಬದಲಾವಣೆ, ಎರಡನೇದಾಗಿ ಭೂಮಿಯ ಅನುಕೂಲತೆಗಳು ಬದಲಾವಣೆಗಳು, ಕ್ರಯ ವಿಕ್ರಯ ಎರಡಕ್ಕೂ ಅವಕಾಶಗಳು ಸಿಗುವಂಥದ್ದು. ಮೂರನೇದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದ ದಿಢೀರ್ನೇ ಬದಲಾವಣೆ ಆಗುವಂಥದ್ದು. ಹಾಗೆ 5ನೇದಾಗಿ ಇದ್ದಕ್ಕಿದ್ದ ಹಾಗೆ ನಿಮಗೇನೋ ಒಂದು ಸನ್ಮಾನಗಳು ಸಿಗುವಂಥ ಚಾನ್ಸಸ್ಸು. ಇದು 5 ಬದಲಾವಣೆ ಆಗುತ್ತಾ ಅಂಥೇಳಿ ನೋಡಿ ಒಂದು ಕಮೆಂಟನ್ನು ಕೂಡ ಹಾಕುವಂಥ ಪ್ರಯತ್ನವನ್ನು ಮಾಡಿ. 5ರಲ್ಲಿ ಅಟ್ಲೀಸ್ಟ್ ಒಂದಾರು ಕೂಡ ಆಗಲಿ ಅಂಥೇಳಿ ನಾವು ಭಗವಂತನ ಬೇಡಿಕೊಳ್ಳೋಣ. ಹಾಗೆ 9ನೇ ರಾಶಿಯಾದಂತಹ ಶನಿ ಕೃಷಿಕರಿಗೂ ಕೂಡ ಒಳ್ಳೆಯದು ಮಾಡ್ತಾನೆ. ಮತ್ತು ಮನೆಯನ್ನು ಬಹಳ ಶುದ್ಧ ಮಾಡುವಾಗ ಮಾಡ್ತಾನೆ. ಭಾಗ್ಯದಲ್ಲಿ ಶನಿ ಕೂತಾಗ ಬಹಳ ಮನೆಯನ್ನು ಶುದ್ಧ ಮಾಡುವಂಥದ್ದು, ಪೇಂಟಿಂಗ್ ಮಾಡಿಸುವಂಥದ್ದು, ಮನೆಗೇನೋ ಒಂದು ವಸ್ತು ಖರೀದಿ ಮಾಡುವಂಥದ್ದು. ನೋಡಿ, ಎಷ್ಟೋ ಸಲ ನೋಡ್ತೇವೆ, ಟ್ಯೂಬ್ಲೈಟ್ ಹೋಗಿರುತ್ತೆ, ವರ್ಷ ಆದರೂ ಚೇಂಜ್ ಮಾಡೋದಿಲ್ಲ, ಮನೆ ಕನ್ನಡಿ ಒಡೆದು ಹೋಗುತ್ತೆ, ಚೇಂಜ್ ಮಾಡೋದಿಲ್ಲ. ಆದರೆ ಈ ತಿಂಗಳಲ್ಲೆಲ್ಲ ಬದಲಾವಣೆ ಚೇಂಜಸ್ ಎಲ್ಲ ಮಾಡುವಂಥ ಚಾನ್ಸಸ್ ಕಾಣುತ್ತೆ. ಮತ್ತು ಮನೆಯಲ್ಲಿ ಒಂದು ಮಂಗಲ ವಾತಾವರಣಗಳು ಈ ತಿಂಗಳಲ್ಲಿ ಸಾಧ್ಯತೆಗಳಿದೆ. ಏನೋ ಒಂದು ಮನೆಯಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಅವಕಾಶಗಳು ಕೂಡ ಸಿಗುತ್ತೆ. ರಾಹು ಪ್ರಯಾಣ ಯೋಗವನ್ನು ಕೂಡ ಕೊಡ್ತಾನೆ. ದಿಢೀರ್ನ ಪ್ರಯಾಣ, ಇದ್ದಕ್ಕಿದ್ದ ಹಾಗೆ ಎಲ್ಲೋ ಇದ್ದವ್ರು ಎಲ್ಲೋ ಹೋಗಿ ಮುಟ್ಟಿರ್ತೀರಿ. ಇದೇನೋ ಹೇಳ್ತಾರಲ್ಲ, ರಾತ್ರಿ ಎಲ್ಲ ಒಂದು ಕಡೆ ಮನ್ಕೊಂಡಿರ್ತೀರಿ, ಬೆಳಗ್ಗೆ ಎಲ್ಲೋ ಹೋಗಿಬಿಡ್ತೀರಿ ಅಂಥೇಳಿ. ಹಾಗಾಗಿ ಪ್ರಯಾಣವು ಬಹಳ ಉತ್ತಮವಾದಂಥದ್ದು. 5 ವಿಷಯದಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು. 1ನೇದಾಗಿ ಆರೋಗ್ಯ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಇದು ಯಾತಕ್ಕೆ ಅಂತಂದರೆ ಪಂಚಮಾಧಿಪತಿಯಾದಂತಹ ಕುಜನು ಷಷ್ಠ ಸ್ಥಾನದಲ್ಲಿದ್ದಾನೆ. ಅಲ್ಪ ಸ್ವಲ್ಪ ಹೊಟ್ಟೆ ಸಂಬಂಧವಾದಂಥದ್ದು, ಮಲಮೂತ್ರ ಸಂಬಂಧವಾದಂಥದ್ದು, ಕರುಳಿನ ಸಂಬಂಧವಾದ ತೊಂದರೆ ತಾಪತ್ರೆಗಳು ಬರಬಹುದು, ಜಾಗ್ರತೆ. 2ನೇದಾಗಿ ಬಹಳ ಖುಷಿ ಸಂತೋಷ ಸಿಗಬಹುದು ನಿಮಗೆ ಮಿಥುನ ರಾಶಿಯವರಿಗೆ. ಆದರೆ ಮಾತನ್ನು ಸ್ವಲ್ಪ ನೋಡ್ಕೊಂಡು ಮಾತಾಡುವಂಥ ಪ್ರಯತ್ನವನ್ನು ಮಾಡಿ. ಏನೋ ಹೇಳ್ತೀರಿ, ಏನೋ ಒಂದು ವಿಪರೀತ ಆದಂತಹ
ಫಲ ಫಲಿತಾಂಶ ಎರಡೂ ಸಿಗುವಂಥ ಚಾನ್ಸಸ್ ಇದೆ. ತುಂಬ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ಷಷ್ಠದ ಶುಕ್ರ ಅಧಿಕವಾದಂಥ ಖರ್ಚಾಗ್ತದೆ. ಖರ್ಚು ಮಾಡುವಾಗ ಯೋಚನೆ ಮಾಡ್ಕೊಂಡು ಮಾಡಿ. ಯಾಕಂದರೆ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಹೇಳುವಂಥದ್ದನ್ನು ಯೋಚನೆ ಮಾಡ್ಕೊಂಡು ಮಾಡಿ. ಯಾಕಂದರೆ ಕೆಲವೊಂದು ಸಲ ಅಧಿಕವಾದಂಥ ಖರ್ಚಾಗ್ತಾ ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಕೂತು ತಿಂದರೆ ಕುಡಿಕೆ ಅನ್ನವೂ ಕೂಡ ಸಾಕಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಅರ್ಥ ಏನು? ಈ ದುಡ್ಡು ಖರ್ಚಾಗಿ ಊಟ ಮಾಡ್ತಾ ಇದ್ದರೆ ಅದು ಸಾಕಾಗೋದಿಲ್ಲ. ಆದರೆ ಅದೇ ತರಹ ಖರ್ಚು ಮಾಡ್ತಾಯಿದ್ರು ಖರ್ಚಾಗಿ ಹೋಗ್ಬಿಡುತ್ತೆ. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಲ್ವಾ? ಯಾವುದಕ್ಕೆ ಎಷ್ಟು ಬಳಸಬೇಕು ಅಷ್ಟಕ್ಕೆ ಅದನ್ನೇ ಬಳಸಬೇಕು. ಅದಕ್ಕೆ ಎಷ್ಟು ನಾವು ಮಾಡಿದರೆ ಇವತ್ತಿನ ಕಾಲಮಾನಕ್ಕಿದೆ ಅದನ್ನೇ ನೋಡಿ ಮಾಡಬೇಕು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಪ್ರಯಾಣ ಆಗುತ್ತೆ. ಅದರಲ್ಲೂ ಸ್ವಲ್ಪ ಆನ್ಲೈನಿಂದ, ಹೊರಗಡೆಯಿಂದ, ಹೊರದೇಶದಿಂದ ಸ್ವಲ್ಪ ಒಂಚೂರು ಮೋಸ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಕಳೆದು ಹೋಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಏನೋ ಒಂದು ಕಡೆಗೆ ಇಟ್ಟಿರ್ತೀರಿ, ಆದರೆ ಇದ್ದಕ್ಕಿದ್ದ ಹಾಗೆ ಡಿಫ್ರೆನ್ಸ್ ಆಗಿಬಿಡುತ್ತೆ. ನೀವು ನೋಡುವಾಗ ಅದಕ್ಕೆ 459 ಅಂತ ರೇಟ್ ಇರುತ್ತೆ, ಅಲ್ಲಿ ನೋಡುವಾಗ 759 ಆಗಿಬಿಡ್ತದೆ. ನೋಡಿ, 200 ರೂಪಾಯಿ ಜಂಪ್ ಆಗಿಬಿಡ್ತದೆ. ನೀವು ನೋಡಿದ್ದೆ ಹೌದಾ ಸುಳ್ಳು ನಿಮಗೆ ಅನಿಸುತ್ತೆ. ಹಾಗಾಗಿ ಇದಿಷ್ಟು 5 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಒಳ್ಳೆಯದಾದಂತಹ ದಿವಸ ಯಾವುದಪ್ಪ ಅಂತಂದರೆ 3ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಇನ್ನು 11ನೇ ತಾರೀಕಿಗೆ ನೋಡಿ ಕೇತು ಜಯಂತಿ ಇದೆ. ಎಷ್ಟಾಗುತ್ತೋ ಅಷ್ಟು ನಿಮಗೆ ಸಾಧ್ಯ ಆದ ಮಟ್ಟಿಗೆ ಕೇತು ಗ್ರಹವನ್ನು ಪೂಜೆ ಮಾಡಿ, ಅದರ ಜೊತೆಯಲ್ಲಿ ಸಾಧ್ಯವಾದರೆ ಹುರುಳಿಕಾಳನ್ನು ದಾನ ಮಾಡುವಂತಹ ಪ್ರಯತ್ನ ಮಾಡಿ. ಹಾಗೆ ಇನ್ನು ಮತ್ತು ಚೆನ್ನಾಗಿರುವಂಥದ್ದು ದಶಮಿ, ಏಕಾದಶಿ, ದ್ವಾದಶಿ 22ನೇ ತಾರೀಕಿಗೆ ಚೆನ್ನಾಗಿದೆ. ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ. ಅದರಿಂದನೂ ಕೂಡ ಸ್ವಲ್ಪ ಶುಭವಾಗುವಂಥ ಸಾಧ್ಯತೆಗಳಿದೆ. ಇನ್ನು 25ನೇ ತಾರೀಕಿಗೆ ಬನದ ಹುಣ್ಣಿಮೆ. ಒಂದು ತುಪ್ಪದ ದೀಪವೋ ಅಥವಾ ಬನಶಂಕರಿ ಭಕ್ತರಾದರೆ ಆ ದೇವಿ ಪಾರಾಯಣೆ ಮಾಡುವಂಥದ್ದು, ಅಥವಾ ನಮ್ಮಲ್ಲೇ ಹಿಂದೆ ಚಂಡಿಕಾ ಪಾರಾಯಣೆ ಅಂತಲೇ ಹೇಳಿ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಕೂಡ ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಕ್ಷತ್ರ ಪರಿಹಾರ ಏನು? 1ನೇದಾಗಿ ಮೃಗಶಿರ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಳಸಿ ಪೂಜೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಸಾಧ್ಯ ಇದೆ ಒಂದು ಜೋಬಲನ್ನು ತುಳಸಿ ಕುಡಿ ಹಾಕ್ಕೊಂಡು ಹೋಗಿ ಕೆಲಸಕ್ಕೆ ಹೋಗುವಾಗ ಅದು ಬಹಳ ಒಳ್ಳೆಯದಾದಂತಹ ಫಲ ಕೊಡುತ್ತೆ. ಅಥವಾ ಒಂದು ತುಳಸಿ ಬಾಯಲ್ಲಾರು ಹಾಕ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ತುಳಸಿ ಗಿಡ ಕೈ ಮುಕ್ಕೊಂಡು ಒಬ್ಬ ತುಳಸಿ ಕೊಡಿ ಇಟ್ಕೊಂಡು ಹೋಗಿ, ಅದು ಬಹಳ ಉತ್ತಮವಾದಂಥ ತುಳಸಿಯನ್ನು ಸಾಕ್ಷಾತ್ತಾಗಿ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ. ಹಾಗಾಗಿ ಮೃಗಶಿರ ನಕ್ಷತ್ರದ ತಪ್ಪದೇ ಮಾಡಿ, ಅದರಿಂದ ನಿಮಗೆ ಶುಭವಾಗುತ್ತೆ, ನನಗೇನು ಕೂಡ ಇಲ್ಲ ಮಾಡಿ. ಆರ್ದ್ರಾ ನಕ್ಷತ್ರದವರು ಎಷ್ಟಾಗುತ್ತೋ ಅಷ್ಟು ಹಣೆಗೆ ಭಸ್ಮ ಹಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇದೇ ಭಸ್ಮ ಹಚ್ಕೊಳ್ಳುವಾಗ ಮೃತ್ಯುಂಜಯಾಜ ರುದ್ರಾಯ ನೀಲಕಂಠಾರ್ಯ ಶಂಭವೇ ಅಮೃತೇಶಾರ್ಯ ಶರ್ವಾಯ ಮಹಾದೇವಾಯ ತೇ ನಮಃ ಅಂತೇಳಿ ವಿಭೂತಿ ಹಚ್ಕೊಂಡು ಹೋಗಿ, ಅಥವಾ ಒಂಚೂರು ಒಂದು ಸಣ್ಣದಾಗಾದರೂ ಕೂಡ ಹಚ್ಕೊಂಡೋಗಿ. ಹಣೆಗೆ ಭಸ್ಮ ಹಚ್ಕೊಳ್ಳೋದೇ ಇರುವ ಹಾಗೆ ಪ್ರಯತ್ನ ಮಾಡೋದೇ ಬೇಡ. ವಾಹನದಿಂದ ಸ್ವಲ್ಪ ಜಾಗ್ರತೆ, ವಿಭೂತಿ ಹಚ್ಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಆರ್ದ್ರಾ ನಕ್ಷತ್ರದವರು. ಪುನರ್ವಸು ನಕ್ಷತ್ರ 1, 2, 3ನೇ ಪಾದದವರು. ಏನು ಮಾಡಬೇಕಪ್ಪ? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನು ಹೇಳಿ, ಅಥವಾ ಮೊದಲನೇ ಶ್ಲೋಕವನ್ನೇ ಹೇಳಿ. ಆ ಪರಮಾತ್ಮನನ್ನು ಎಲ್ಲ ಶ್ಲೋಕದಲ್ಲೂ ಕೂಡ ಪರಮಾತ್ಮನ ಸ್ವರೂಪವೇ ಇದೆ. ವಿಶ್ವಂ ವಿಷ್ಣುರು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಹೀಗೆ ಒಂದೇ ಶ್ಲೋಕವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಿ, ಜಪ ಮಾಡಿ. ಯಾವ ಶ್ಲೋಕ ಆದರೂ ಕೂಡ ಆಗುತ್ತೆ. ಒಂದು 28 ಸಲನೋ 108 ಬಾರಿನೋ ಅಥವಾ ಎಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ನಿಯಮಿತವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಒಂದು ದಿವಸ ಮಾಡಿದ್ರಿ ಬಿಟ್ರಿ ಅಂಥೇಳಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಶುಭವಾದಂಥ ಫಲಗಳಾಗೋದಿಲ್ಲ. ಅದರಿಂದ ಇದಿಷ್ಟು ಮಾಡ್ತಾ ಬನ್ನಿ. ಮಿಕ್ಕಿರುವಂಥದ್ದೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.